ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಇವತ್ತೊಂದು KEA ಕಡೆಯಿಂದ ನೋಟಿಫಿಕೇಷನ್ ಬಂದಿದೆ, ಅಂದರೆ ರಿಸಲ್ಟ್ ಅನೌನ್ಸ್ ಆಗಿದೆ. ಇಲ್ಲಿದೆ ನೋಡಿ, UGCET 2025ಕ್ಕೆ ಅನ್ವಯಿಸುವಂತೆ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯಾಗಿದೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಲವು ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟುಗಳು ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಹಾಗೂ ಹೊಸತಾಗಿ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕಾಲೇಜು ಸೇರ್ಪಡೆಯಾದ ಕಾರಣದಿಂದ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸುಗಳಿಗೂ ಸಹ ಇಚ್ಛೆಗಳನ್ನು ನಮೂದಿಸಲು ಅವಕಾಶ ನೀಡಿ ಇಂಜಿನಿಯರಿಂಗ್ ಹಾಗೂ ಇತರೆ ಕೋರ್ಸ್ಗಳ ಜೊತೆಯಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು 10/9/2025 ಪ್ರಕಟಿಸಲಾಗಿದೆ. ಆಲ್ರೆಡಿ ಲಿಂಕ್ ಇದೆ, ಪ್ರಕಟಿಸಲಾಗಿದೆ ಆಲ್ರೆಡಿ. 3ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಗೆ 9/9/2025 ಬೆಳಗ್ಗೆ 8ರವರೆಗೆ ಆಪ್ಷನ್ ಎಂಟ್ರಿಗಳನ್ನು ಪರಿಗಣಿಸಲಾಗಿತ್ತು. ಇದು UGCET 2025 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಅಂದರೆ ಇದು ಪ್ರಾವಿಷನಲ್ ರಿಸಲ್ಟ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ಇದಂತೂ 100% ಫಿಕ್ಸ್ ಆಗಿ ಸಿಕ್ಕೇ. ಇದರಿಂದ ಕೆಳಗಡೆ ಅಂತೂ ಬರೋದಿಲ್ಲ. ಯಾವುದಾದ್ರೂ ನಿರ್ದಿಷ್ಟ ಆಕ್ಷೇಪಗಳಿದ್ದರೆ ಇದನ್ನು ಆಕ್ಷೇಪ ಅಂದರೆ ಇದಾದ ನಂತರ 11/9/2025 ನಾಳೆಯವರೆಗೆ ಆಕ್ಷೇಪಣೆಯನ್ನು ಮಾಡಬಹುದು. ಆಯಿತಾ? ಇಲ್ಲಿ ನೋಡಿ, ದಿನಾಂಕ 9/9/2025 ಸೂಚನೆಯಲ್ಲಿ MCC DGHS ನವದೆಹಲಿ ಇವರು 2ನೇ ಸುತ್ತಿನ ವೈದ್ಯಕೀಯ ಸೀಟುಗಳ ಪ್ರವೇಶಕ್ಕೆ ಇನ್ನೂ ಹೆಚ್ಚಿನ ವೈದ್ಯಕೀಯ ಸೀಟುಗಳು NMC ಅವರಿಂದ ಸೇರ್ಪಡಿಸಿಕೊಳ್ಳುವ ಕಾರಣದಿಂದಾಗಿ ಕೌನ್ಸಿಲಿಂಗನ್ನು ಮುಂದೂಡಲಾಗಿದೆ. ಅಂದರೆ MCC ಕೌನ್ಸಿಲಿಂಗ್ ಮುಂದೂಡಲಾಗಿದೆ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕೆ ನವದೆಹಲಿಯವರು ಅಂದರೆ AICTE 15ನೇ ಸೆಪ್ಟೆಂಬರ್ ದಿನಾಂಕವನ್ನು ವಿಸ್ತರಿಸುವ ಕುರಿತು ಸೂಚನೆ ನೀಡದಿರುವ ಕಾರಣದಿಂದ 3ನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು, ವೆರಿ ಇಂಪಾರ್ಟೆಂಟು, ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸುಗಳಲ್ಲಿ ಹಂಚಿಕೆಯಾಗಿರೋ ಅಭ್ಯರ್ಥಿಗಳು ದಿನಾಂಕ 13/5/2025 ಒಳಗೆ ನಿಗದಿತ ಶುಲ್ಕ ಪಾವತಿಸಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಸೂಚಿಸಲಾಗಿದೆ. ವೆರಿ 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 ಇಂಪಾರ್ಟೆಂಟ್. ಓಕೆ, ಮತ್ತು ಯಾವುದ್ಯಾವುದು ಕಾಷನ್ ಡೆಪಾಸಿಟನ್ನು ಪೇ ಮಾಡಿದ್ದಾರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾರೆ. UG NEET ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಅಭ್ಯರ್ಥಿಗಳು ಮುಂದಿನ ಸೂಚನೆಯವರೆಗೆ ಯಾವುದೇ ಕ್ರಮ ವಹಿಸುವಂತಿಲ್ಲ. ಅಂದರೆ KEAದವರು MCCಗೆ ವೆಯ್ಟ್ ಮಾಡ್ತಾ ಇಲ್ಲ. ಸೊ MCCಯಲ್ಲಿ ಮೆಡಿಕಲ್ ಸೀಟ್ ಇನ್ಕ್ರೀಸ್ ಆಗಿದ್ದು ಯಾವ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗೋದಿಲ್ಲ. ಅಂದರೆ ಮೇ ಬಿ ಇವತ್ತು 10 ತಾರೀಕು ಅಲ್ವಾ, ನಾಳೆ 11th ಏನೇನು ಆಕ್ಷೇಪಣೆ ಇದ್ದರೆ ಅದನ್ನೆಲ್ಲ ಕೊಡಬೇಕು. ನನ್ನ ಪ್ರಕಾರ ಜಾಸ್ತಿ ದಿನ ಕೊಡ್ತಾ ಇಲ್ಲ. 11th ನಾಳೆನೇ ರಿಸಲ್ಟ್ ಕೊಡ್ಬೋದು. ನನ್ನ ಅನಿಸಿಕೆ ಪ್ರಕಾರ ನಾಳೆನೇ ರಿಸಲ್ಟ್ ಕೊಡ್ಬೋದು. ನಾಳೆ ರಿಸಲ್ಟ್ ಕೊಟ್ಟಿವ್ರು ಏನು ಹೇಳ್ತಾ ಇದ್ದಾರೆ, 13/9/2025 ಒಳಗೆ ಶುಲ್ಕ ಪಾವತಿಸಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಸೂಚಿಸಿದೆ. ಇದು ಎಷ್ಟು ಅಂತ ಕೇಳಿದರೆ, ಇವತ್ತು ಡೇಟ್ 10 ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. 13 ಒಳಗಡೆ ನೀವು ರಿಸಲ್ಟ್ ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಬೇಕು. ರಿಸಲ್ಟ್ ಮೇ ಬಿ ಆ್ಯಕ್ಚುಯಲ್ ರಿಸಲ್ಟ್ ನಾಳೆನೇ ಕೊಡ್ಬೋದು. ನನ್ನ ಅನಿಸಿಕೆ ಪ್ರಕಾರ ನಾಳೆನೇ ಕೊಡ್ತಾರೆ, ಅಥವಾ ತಪ್ಪಿದ್ರೆ 12th ಇರುತ್ತೆ. ಬಟ್ ನಾಳೆನೇ ಕೊಡ್ತಾರೆ, ನಾಳೆ ಸಂಜೆ ಕೊಡ್ಬೋದು ಆ್ಯಕ್ಚುಯಲ್ ರಿಸಲ್ಟ್. ಬಟ್ ಏನು ಪ್ರಾವಿಷನಲ್ ರಿಸಲ್ಟ್ ಬಂದಿದೆ ನೋಡಿ, ನಿಮಗೆ ಅದೇ ಆ್ಯಕ್ಚುಯಲ್ ರಿಸಲ್ಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಆಯಿತಾ? ಸೊ ಜಾಸ್ತಿ ದಿನ ಇಲ್ಲ, 13th ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ MCCಯಿಂದ ಏನು ಸೀಟ್ಸ್ಗಳು ಇನ್ಕ್ರೀಸ್ ಆಗಿತ್ತು ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಏನೂ ಯೂಸ್ ಇಲ್ಲ. ಆಯಿತಾ? ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಯಾರಿಗಲ್ಲಿ ಹೇಳ್ತಿರೋದು ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್, ಇವರನ್ನು ಬಿಟ್ಟು ಉಳಿದವರು ಎಲ್ಲರಿಗೂ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಮತ್ತು ಉಳಿದವರು 13ನೇ ತಾರೀಕಿನ ಒಳಗಡೆ ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ಈಗ ಪ್ರಾವಿಷನಲ್ ರಿಸಲ್ಟನ್ನು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ, ದಯವಿಟ್ಟು ಚೆಕ್ ಮಾಡಿ. ಓಕೆ, ದಯವಿಟ್ಟು ಚೆಕ್ ಮಾಡಿ. ಇದು ಆಲ್ಮೋಸ್ಟ್ 100% ಇದೆ, ಫಿಕ್ಸ್ ಆಗಿರುತ್ತೆ. ಇನ್ನೇನು ಚೇಂಜಸ್ ಆಗೋದಿಲ್ಲ. ಯಾಕಂತ ಕೇಳಿದರೆ MCCಯಿಂದ ಏನು ಯೂಸ್ ಇಲ್ಲ. MCC ಸೀಟ್ ಬಂದರೆ ಮೆಡಿಕಲ್ ಸೀಟ್ಗಳಿಂದ ಏನು ಯೂಸ್ ಇಲ್ಲ. ಸೊ ಇದು 100% ಫಿಕ್ಸ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಾಗಿರುತ್ತೆ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್.